ಹಾಯ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ರಿಯಾಕ್ಷನ್ ವಿಡಿಯೋ ತೊಗೊಂಬಂದಿನಿ. ರೆಗ್ಯುಲರಾಗಿ ನಾನು ಟ್ರೇಲರ್ಗೆ ಅಥವಾ ಟೀಸರ್ಗೆ ರಿಯಾಕ್ಷನ್ ಮಾಡ್ತಿದ್ದೆ. ಇವತ್ತು ಸಾಂಗ್ಗೆ ರಿಯಾಕ್ಷನ್ ಮಾಡ್ಬೇಕಂತ ಬಂದಿನಿ. ಇವತ್ತು ಇದು ಸ್ನೇಹ ಅನ್ನೋ ಸಾಂಗ್ಗೆ ರಿಯಾಕ್ಷನ್ ವಿಡಿಯೋ ಮಾಡ್ಬೇಕಂತ ಬಂದಿನಿ. ಇದು ಮೇಘಾ ಫಿಲಮ್ದು, ಇನ್ನೂ ಫಿಲಮ್ ರಿಲೀಸ್ ಆಗಿಲ್ಲ. ಈಗ ಸಾಂಗ್ ಪ್ಲೇ ಮಾಡ್ತೀನಿ, ಸಾಂಗ್ ನೋಡೋಣ. ಸಾಂಗ್ ನೋಡಿ ನನಗೇನು ಅನ್ನಿಸ್ತು, ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ, ಇನ್ನೂ ಏನು ಮಾಡ್ಬೋದಾಗಿತ್ತು, ಎಲ್ಲನೂ ಮಾತಾಡೋಣ. ಓಕೆ, ಈಗ ಸಾಂಗ್ ಪ್ಲೇ ಮಾಡ್ತೀನಿ, ಸಾಂಗ್ ನೋಡೋಣ, ಆಮೇಲೆ ಮುಂದಿನ ಮಾತು. ಈಗ ಸಾಂಗ್ ಪ್ಲೇ ಮಾಡ್ತೀನಿ. ಫಸ್ಟ್ ಲೊಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಲೊಕೇಶನ್ನು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಈ ಲೊಕೇಶನ್ನಾಗ ಸಾಂಗ್ ಶೂಟ್ ಮಾಡ್ಯಾರ. ಫಸ್ಟ್ ಮೇನ್ಲಿ ಬಂದು ಸಾಂಗ್ ಲಿರಿಕ್ಸ್ ಬರೆದಿರೋದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಅವ್ರು ಹೆಂಗೆ ಲಿರಿಕ್ಸ್ ಇರ್ತಾವಂದ್ರೆ, ಅವ್ರದ್ದು ಪೊಯೆಟ್ರಿ ಸ್ವಲ್ಪ ಕಮ್ಮಿ ಇರ್ತೈತಿ. ಏನಂದ್ರೆ ಬ್ಯಾಲೆನ್ಸ್ ಮಾಡ್ತಾರೆ ಅವರು. ಮತ್ತು ಜೊತೆಗೆ ಈಗಿನ ಟ್ರೆಂಡು ಸ್ವಲ್ಪ ಪೊಯೆಟಿಕ್, ಇವೆರಡನ್ನು ಯೂಸ್ ಮಾಡಿ ಲಿರಿಕ್ಸ್ ಬರೀತಾರೆ. ಅವ್ರದ್ದು ಒಂಥರ ಚೆನ್ನಾಗಿರ್ತೈತಿ, ಒಂಥರ ಮೆಲೋಡಿ ಸಾಂಗ್ಸ್ ಎಲ್ಲ ಈಗೆಲ್ಲ ಅವ್ರದ್ದು ಟ್ರೆಂಡಿಂಗು. ಅವ್ರ ಕಡೆನೇ ಎಲ್ಲ ಅವರ ರೆಗ್ಯುಲರಾಗಿ ಬರೆಯೋದು. ನೆಕ್ಸ್ಟ್ ಸಿಂಗರು ವಿಜಯ್ ಪ್ರಕಾಶ್. ಅವ್ರ ವಾಯ್ಸು ನಾಗೇಂದ್ರ ಪ್ರಸಾದ್ ಅವ್ರದ್ದು ಲಿರಿಕ್ಸ್ ಇವೆರಡೂ ಕೂಡಿದ್ರೆ ಒಂದು 80% ಸಾಂಗ್ ಗೆದ್ದಂಗೆ. ಆ ಥರ ಒಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಇಬ್ಬರು ಸೇರಿದ್ರೆ. ಆದರೆ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಜೋಯಲ್ ಸಕ್ಕಾರಿ. ಇವರು ಕಮ್ಮಿ ಕನ್ನಡ ಒಳಗೆ ಮಾಡೋದು, ಆದರೂ ಮಾಡ್ಯಾರ ಒಂದು 3-4 ಸಾಂಗ್ಸ್ ಮಾಡ್ಯಾರ. ಸಿಂಗರು ಕಂಪೋಸರ್ ಹೌದವರು. ಇದು ಆ್ಯಕ್ಚುಲಿ ಈ ಫ್ರೆಂಡ್ಶಿಪ್ಪು ಮತ್ತು ಲವ್ ಇವೆರಡದು ಎಸೆನ್ಸ್ನ ಕ್ಯಾಪ್ಚರ್ ಮಾಡಿರೋದು ಈ ಸಾಂಗ್ನಾಗ ಗೊತ್ತಾಗುತ್ತೆ. ಆ್ಯಂಡ್ ಓವರಾಲ್ ಈ ಸಾಂಗ್ ನೋಡಿ ನಂಗೆ ಏನು ಅನಿಸ್ತು ಅಂದ್ರೆ, ಒಂದು ಫ್ರೆಂಡ್ಶಿಪ್ ಮತ್ತು ಲವ್ ಇವೆರಡದು ಒಂದು ಸಾರ ಏನಲ್ಲ, ಅದನ್ನು ಈ ಸಾಂಗ್ ಒಳಗೆ ತೋರ್ಸೋಕೆ ಟ್ರೈ ಮಾಡ್ಯಾರ ಡೈರೆಕ್ಟರು. ಈ ಫಿಲ್ಮ್ ಡೈರೆಕ್ಟ್ ಮಾಡಿರೋದು ಇವರು ಚರಣ್ ಅನ್ನೋರು. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಇವ್ರದ್ದು, ಚರಣ್ ಅವ್ರದ್ದು. ಆ್ಯಂಡ್ ಇದರ ಫಿಲಮ್ದು ಹೀರೋ ಕಿರಣ್ ರಾಜ್, ಕಾಜಲ್ ಕುಂದೂರ್, ರಾಜೇಶ್ ನಟರಂಗ, ಅವಿನಾಶ್, ಶೋಭರಾಜ್ ಅವರೆಲ್ಲ ಆ್ಯಕ್ಟ್ ಮಾಡ್ಯಾರ ಈ ಫಿಲಮ್ ಒಳಗೆ. ಈ ಫಿಲಿಮ್ ನವಂಬರ್ ಒಳಗೆ ರಿಲೀಸ್ ಆಗ್ತೈತಿ. ಆದರೆ ಡೇಟ್ ಯಾವಾಗಂತ ಇನ್ನೂ ಏನು ಅನೌನ್ಸ್ ಮಾಡಿಲ್ಲ ಟೀಮಿಂದ. ಓಕೆ, ಈ ರಿಯಾಕ್ಷನ್ ವಿಡಿಯೋ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಲೈಕ್ ಆದರೆ ಲೈಕ್ ಮಾಡಿರಿ. ಮುಂದಿನ ರಿಯಾಕ್ಷನ್ ವಿಡಿಯೋದ ಮತ್ತೆ ಸಿಗೋಣ. ನಮಸ್ಕಾರ.